ಸ್ನೇಹಿತರೆ ನಮಸ್ಕಾರ. ಇಲ್ಲಿ ನೋಡಿ, ಇಲ್ಲೊಂದು ಹಾವು ಬಲೆಗೆ ಸಿಕ್ಕಿಬಿದ್ದಿದೆ ನೋಡಿ. ಇದು ನಿನ್ನೆ ಸಿಕ್ಕಿಬಿದ್ದಿದೆ ಅಂತೆ, ಸಿಲುಕಿಕೊಂಡಿದೆ ಬಲೆಗೆ. ಇಲ್ಲೆಲ್ಲ ಬಲೆ ರಾಶಿ ಇದೆ ನೋಡಿ. ಬಹುಶಃ ಇದರ ಕೆಲಸ ಮಾಡುವವರೇ ಇರಬೇಕು. ಇಲ್ಲಿ ಬಲೆಗೆ ನಿನ್ನೆ ಸಿಕ್ಕಿಬಿದ್ದು ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ ಅದನ್ನು ಕತ್ತರಿಸಿ ಬಿಡುಗಡೆ ಮಾಡಿ ಬಿಡಲಿಕ್ಕೆ, ಆದರೆ ಆಗಲಿಲ್ಲ. ಇವತ್ತು ನೋಡಿ ಅವರು ಕಾಲ್ ಮಾಡಿದರು ನನಗೆ. ಅದು ಕೇರೆ ಹಾವು ಆದರೂ ತೊಂದರೆ ಇಲ್ಲ, ಯಾವುದಾದ್ರೂ ಒಂದು ಜೀವ ಅಲ್ವಾ, ಅದನ್ನು ನಾವು ರಕ್ಷಣೆ ಮಾಡಲೇಬೇಕು. ನಾವು ನಿನ್ನೆ ತುಂಬ ಪ್ರಯತ್ನ ಮಾಡಿದ್ವಿ, ಅದರ ಹೊರಳಾಟ ಎಲ್ಲ ನೋಡಿ ನಮಗೆ ತುಂಬ ಭಯ ಆಯಿತು ಅಂತ ಹೇಳಿ ಕರೆದ್ರು. ನಾನೀಗ ಇಲ್ಲಿ ಬಂದೆ. ಇದಕ್ಕೊಂದು ಗಾಯ ಆಗಿದೆ ನೋಡಿ. ಬಹುಶಃ ಅವರು ಕತ್ತರಿಸುವಾಗ ಒಂದು ಗಾಯ ಆಗಿರಬೇಕು ನೋಡಿ ಇಲ್ಲಿ. ಈಗ ನಾನು ಅವ್ರಿಗೆ ಹೇಳಿದೆ, ಸ್ವಲ್ಪ ಅರಿಶಿನ ಪುಡಿ ತನ್ನಿ ಗಾಯಕ್ಕೆ ಅಂತ ಹೇಳಿದೆ. ಅವರು ತಕ್ಷಣ ಗಾಡಿ ತಗೊಂಡೀಗ ಅಂಗಡಿ ಹೋಗಿದ್ದಾರೆ. ಒಂದು ಜೀವಪ್ಪರ ಕಾಳಜಿ ಅಂದರೆ ಇದೆ, ಅದಕ್ಕೆ ಏನು ಹಾನಿ ಆಗಬಾರ್ದು, ಅದು ಬದುಕಿಕೊಳ್ಬೇಕು. ನಮ್ಮಲ್ಲೊಂದು ನಂಬಿಕೆ ಇದೆ, ನಾಗರ ಹಾವಾದರೆ ಮಾತ್ರ ಹೆಚ್ಚು ನಾವು ಕಾಳಜಿಯನ್ನು ತೋರಿಸುವಂಥ ಜನರನ್ನು ನಾನು ನೋಡಿದ್ದೇನೆ. ಬಟ್ ಇವರು ಅದಕ್ಕೆ ವಿರುದ್ಧ. ಒಂದು ಕೇರೆ ಹಾವಾದರೂ ಬದುಕಿಕೊಳ್ಳಿ, ಅದಕ್ಕೆ ಗಾಯ ಆಗಿದೆ, ಸ್ವಲ್ಪ ಅರಿಶಿನ ತನ್ನಿ ಅಂತ ಹೇಳಿದ್ಕೊಳ್ಳೆ ತಕ್ಷಣ ಟೂ ವೀಲರ್ ತಗೊಂಡು ಈಗ ಓಡಿದ್ದಾರೆ. ಇಂಥ ಮನಸ್ಥಿತಿಗಳಿಂದಲೇ ಬಹುಶಃ ನಮಗೂ ಕೆಲಸ ಮಾಡಲಿಕ್ಕೆ ಖುಷಿಯಾಗುತ್ತೆ. ಜೊತೆಗೆ ಈ ಜೀವಿಗಳು ಉಳಿದುಕೊಳ್ತವೆ ಅಂತ ಅನ್ನಿಸ್ತದೆ ನೋಡಿ. ಈಗ ಬರ್ತಾ ಇದ್ದಾರೆ ನೋಡಿ, ಅಲ್ಲಿ ನೋಡಿ ಇವರೇ ಎಷ್ಟು ಬೇಗ ಹೋಗಿ ಅರಿಶಿನ ಪುಡಿಯನ್ನು ತಂದರು ನೋಡಿ. ಒಂದು ಜೀವ ರಕ್ಷಣೆ ಅಂದರೆ ಇದು ಕಾಳಜಿ. ಓಕೆ, ಪ್ರಾಣ ಒಂದು ಪ್ರಾಣ ಪೂರ ಒಂದು ಪ್ರಾಣನೇ. ಹೌದು ಸರ್. ಚೂರು ಅರಿಶಿನ ಪಾಡೋಂಗ. ಹೌದು, ಅದಕ್ಕೊಂದು ಗಾಯ ಆತನ ಬಹುಶಃ ಕೋಡೆ ಏನು ಜಪ್ಪರೆ ಮಸ್ತ್ ಟ್ರೈ ಮಾಡ್ತದೆ ಸರ್. ಆಂಡ ಅವು ಕುಲಗಳು ಉಲ್ಲಾಯ ಓಪಿನಿ ಅಂದ ಅವು ಐತ ಸ್ವಭಾವ ತಪ್ಪಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಸರಿ ಬಿಗಿ ಸುತ್ತಿಕೊಂಡಿದೆ. ಹಾಂ ಸರಿ, ಟೈಟ್ ಆಯ್ತು ಕೊಡ ಬೈಯಾಗ. ಓಕೆ, ಹಾಂ ಹೋಮ ಈಗ ಕೂಡ ಬಲೆ ತೊಲೆ. ಓಕೆ, ಈಗ ಗಾಯ ಇದಾಯಿತು. ಇಲ್ಲೇ ರಿಲೀಸ್ ಮಾಡಿಬಿಡ್ತೇನೆ. ದೂರ ಇನ್ನು ಈ ಜಾಗಕ್ಕೆ ಬರೋದಿಲ್ಲ. ಎಲ್ಲಿ ಬಿಡುವ, ಅವು ಅಲ್ಲಿ ಬಿಡ್ತೇನೆ. ಆಯ್ತು ಸರ್. ನೋಡಿ, ಇಲ್ಲಿ ಬಿಡ್ತೇನೆ. ಹಾಂ, ಹೋಯ್ತಲ್ಲ, ನಮ್ಮ ಕೆಲಸ ಆಯ್ತು.